ನಾವು ಸಹ ತಾಳ್ಮೆಯಿಂದ ಅವ್ರ ಜೊತೆ ಹೆಜ್ಜೆ ಆಗ್ತಾ ಇದ್ವಿ. ಅದು ಯಾವ ಹಂತಕ್ಕೆ ಹೋಗ್ತದೆ, ಯಾವ ರೀತಿ ಅವ್ರು ತೀರ್ಮಾನ ಮಾಡ್ತಾರೆ ಅಂತೇಳಿ ನಾವು ಕಾಯಬೇಕಾಗ್ತದೆ. ಫೈನಲಿ ನಿಮ್ಮಲ್ಲಿ ಗುಂಪುಗಾರಿಕೆ ಇದೆ ಇಲ್ವಾ ಸರ್? ಸರ್, ಕಳೆದ ಸಲ 12ನೇ ತಾರೀಕು ಸಾದ್ಲಿಯಲ್ಲಿ JDSನ ಹಾಗೂ ಅನ್ಯ ಪಕ್ಷಗಳು ತೊರೆದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಸೇರ್ಪಡೆ ಆಗಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀರಿ. ತಮ್ಮ ಅಧಿಕೃತ ಖಾತೆಯಲ್ಲಿ ಸಹ ಅದೇ ಥರ ಹಾಕಿರ್ತಾರೆ. JDSನ ನಿಷ್ಠಾವಂತರು ನಿನ್ನೆ ಕಾರ್ಯಕ್ರಮ ಮಾಡಿ ಯಾರೊಬ್ಬ JDSನ ಸದಸ್ಯರು, ಕಾರ್ಯಕರ್ತರು, ಮುಖಂಡರು ಈ ಪಕ್ಷಕ್ಕೆ ಸೇರ್ಪಡೆ ಆಗಲ್ಲ, ಅದೇ 3 ಬಾಗಿಲಾಗಿದೆ, ಆ ಒಂದು ಪಕ್ಷಕ್ಕೆ ಯಾರು ಹೋಗ್ತಾರೆ ಅಂತ ಹೇಳ್ತಾರೆ. ಈಗ 11,000 ಓಟ್ ಇದ್ದಿದ್ದು 52,000 ಜನ ಓಟ್ ಕೊಟ್ಟಿರೋಂಥದ್ದನ್ನು ಕಳೆದ ಚುನಾವಣೆಯಲ್ಲಿ ನೋಡಿದ್ವಿ. ಇಲ್ಲಾಗೋದನ್ನ ಕೊನೆಯ ಅಸ್ತ್ರವೇ ಅಪಪ್ರಚಾರ ಅಂತ ಹೇಳ್ತಾ ಇದ್ದಾರೆ ಸರ್. ಇನ್ನೊಂದು ಈಗ ಆಗ್ತಾ ಇರೋವಂಥ ಗೊಂದಲಗಳಲ್ಲಿ ಕಾಂಗ್ರೆಸ್ಸಲ್ಲಿ ನಾಮನಿರ್ದೇಶನಗಳಾಗಿರ್ಬೋದು, ಕೆಲವೊಂದು ನ್ಯೂನ್ಯತೆಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪುಟ್ಟು ಅಂಜನಪ್ಪನವ್ರಿಗೆ ಟಿಕೆಟ್ ಸಿಗದೇ ಇದ್ದರೆ ಇಂಡಿಪೆಂಡೆಂಟ್ಗೆ ಹೋಗ್ತಾರಾ ಅಂತೇಳಿ ಚರ್ಚೆಗಾಗ್ತಾ ಇದೆ ಸರ್. ಈಗ ಮೊನ್ನೆ ಸಾದ್ಲಿಯಲ್ಲಿ ಒಂದು ಸಮಾವೇಶ ಮಾಡ್ತಾರೆ, ಇಂಥ ವ್ಯಕ್ತಿಗೆ ನೀವು ನೋಡಿ ಮತ ಹಾಕಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಜೆಂಡಾ ಏನು? ಪಕ್ಷ ಅಂತ ಹೇಳ್ತೀರಾ, ಇಲ್ಲ ಅಂತ ಹೇಳಿದ್ರೆ ಪುಟ್ಟು ಅಂಜನಪ್ಪನ ನೋಡಿ ಮತ ಹಾಕಿ ಅಂತ ಹೇಳ್ತಾರೆ?